ಹೆಲೋ, ಗುಡ್ ಈವ್ನಿಂಗ್. ದಿಸ್ ಇಸ್ ವಿದ್ಯಾ. ವೆಲ್ಕಮ್ ಟು ಅವರ್ ಜಯ ಲರ್ನಿಂಗ್ ಟ್ರೀ. ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಷನ್ ಮಾಡ್ತಿರೋಂಥ ಟಾಪಿಕ್ ಯಾವುದಪ್ಪ ಅಂತ ಹೇಳಿದರೆ, ಲಾಸ್ಟು ಪಾರ್ಟ್ 1ನಲ್ಲಿ ಕ್ಯಾಲೆಂಡರ್ದು ಬೇಸಿಕ್ ಪ್ರಾಬ್ಲಮ್ಸ್ ಹೇಳ್ಕೊಟ್ಟಿದ್ದೆ. ಇದರಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ ಹೇಳ್ಕೊಡ್ತಿದ್ದೀನಿ, ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಸಮ್ ಬೇಸಿಕ್ ಇನ್ಫಾರ್ಮೇಷನ್ನು ಮತ್ತು ಕೆಲವೊಂದು ಟ್ರಿಕ್ಸ್ ಗೊತ್ತಿರಬೇಕು. ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದಕ್ಕೆ ಜಸ್ಟ್ ನಿಮಗೆ 7th ಟೇಬಲ್ ಬಂದಿದ್ದರೆ ಮಾತ್ರ ಸಾಕಿತ್ತು. ಬಟ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ ಇನ್ಫಾರ್ಮೇಷನ್ ಪ್ಲಸ್ ಸಮ್ ಟ್ರಿಕ್ಸ್ ಗೊತ್ತಿರಬೇಕು. ಏನು ಬೇಸಿಕ್ ಇನ್ಫಾರ್ಮೇಷನ್ ಅಂತ ಹೇಳಿದರೆ, 1 ವೀಕ್ ಅಂತ ಹೇಳಿದರೆ ಎಷ್ಟು ಡೇಸ್ ಇರುತ್ತೆ? 7 ಡೇಸ್ ಇರುತ್ತೆ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗೇ ಗೊತ್ತು. 1 ಇಯರ್ ಅಂತ ಹೇಳಿದರೆ 52 ವೀಕ್ಸ್ ಇರುತ್ತೆ, ಪ್ಲಸ್ 1 ಆಡ್ ಡೇ ಇರುತ್ತೆ. ಅಂತ ಹೇಳಿದ್ರೆ 1 ವೀಕಿಗೆ 7 ಡೇಸ್ ಅಲ್ವಾ, ಹಾಗೆ ಮಾಡ್ಕೊಂಡು ಹೋದರೆ 52 ವೀಕ್ಸ್ ಆಗಿ ಎಕ್ಸ್ಟ್ರಾ 1 ಡೇ ಉಳ್ಕೊಳ್ಳುತ್ತೆ. ಅದನ್ನು ಆಡ್ ಡೇ ಅಂತ ಹೇಳ್ತಾರೆ. ನೆಕ್ಸ್ಟು ಲೀಪ್ ಇಯರ್ ಅಂತ ಹೇಳಿದರೆ ಏನು? ಎವ್ರಿ 4 ಇಯರ್ ಒನ್ಸ್ 365 ಡೇಸ್ ಬದಲು 1 ಇಯರ್ಗೆ 366 ಡೇಸ್ ಬರುತ್ತೆ. ಅದನ್ನು ಏನಂತ ಕರಿತೀವಪ್ಪ ಅಂತ ಹೇಳಿದರೆ ಲೀಪ್ ಇಯರ್ ಅಂತ ಕರಿತೀವಿ. ಆ ಲೀಪ್ ಇಯರಲ್ಲಿ 52 ವೀಕ್ಸ್ ಇರುತ್ತೆ, ಪ್ಲಸ್ 2 ದಿನ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಅದಕ್ಕೆ 2 ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಆರ್ಡಿನರಿ ಇಯರಲ್ಲಿ ಫೆಬ್ರವರಿನಲ್ಲಿ ಯಾವ ಡೇಗೆ ಎಂಡ್ ಆಗುತ್ತಪ್ಪ ಅಂತ ಹೇಳಿದ್ರೆ 28ಗೆ ಫೆಬ್ರವರಿ ಮಂತ್ ಎಂಡ್ ಆಗುತ್ತೆ. ಅದೇ ಲೀಪ್ ಇಯರಲ್ಲಿ ಎವ್ರಿ 4 ಇಯರ್ಸ್ ಒನ್ಸ 1 ಎಕ್ಸ್ಟ್ರಾ ಡೇಸ್ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಫೆಬ್ರವರಿನಲ್ಲಿ 1 ಡೇ ಆ್ಯಡ್ ಆಗುತ್ತೆ. ಆವಾಗ ಲೀಪ್ ಇಯರ್ ಇದ್ದಾಗ 29ಗೆ ಫೆಬ್ರವರಿ ಮಂತ್ ಎಂಡ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟು ಅದಾದಮೇಲೆ ಸಮ್ ಬೇಸಿಕ್ ಟ್ರಿಕ್ಸ್ ಗೊತ್ತಿರಬೇಕು ಅಂತ ಹೇಳಿದೆ ಅಲ್ವಾ. ಈ ಬೇಸಿಕ್ ಟ್ರಿಕ್ಸು ಡೇಸ್ಗೂ ಗೊತ್ತಿರಬೇಕು, ಮಂತ್ಸ್ಗೂ ಗೊತ್ತಿರಬೇಕು, ಮತ್ತು ಇಯರ್ಸಿಗೂ ಗೊತ್ತಿರಬೇಕು. ಡೇಸಿಗೆ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಕೋತೀವಪ್ಪ ಅಂತ ಹೇಳಿದ್ರೆ, ಸಂಡೇಯಿಂದ ಸಾಟರ್ಡೆ ತನಕ ಒಂದು ನಂಬರ್ ಕೊಟ್ಕೊಂಡಿದ್ದೀವಿ. ಯಾವುದಪ್ಪ ಅಂತ ಹೇಳಿದ್ರೆ 0 to 6. ಸಂಡೇ ಅಂತ ಹೇಳಿದ್ರೆ 0, ಮಂಡೇ ಅಂತ ಹೇಳಿದ್ರೆ 1, ಟ್ಯೂಸ್ಡೇ ಅಂತ ಹೇಳಿದ್ರೆ 2. ಈ ರೀತಿ. ಇದನ್ನು ಯಾಕೆ ಮ್ಯಾಮ್ ಕೊಟ್ಕೊಂಡಿದ್ದೀವಿ ಅಂತ ಕೇಳಿದರೆ, ನೀವು ಇದನ್ನು ಏನಕ್ಕೆ ಕೊಟ್ಕೊಂಡಿದ್ದೀವಿ ಅಂತ ಹೇಳಿದರೆ, ಪ್ರಾಬ್ಲಮಲ್ಲಿ ನಮಗೆ ಮಾಡಬೇಕಾದ್ರೆ ಸೊಲ್ಯೂಷನಲ್ಲಿ 5 ಅಂತ ಉಳ್ಕೊಳ್ಳುತ್ತೆ ಅಥವಾ 2 ಅಂತ ಉಳ್ಕೊಳ್ಳುತ್ತೆ. ಅವಾಗ ಗೊತ್ತಿರಬೇಕು ನಿಮಗೆ. 5 ಅಂತ ರಿಮೈಂಡರ್ ಏನಾದರೂ ಉಳ್ಕೊಂಡ್ರೆ ಅದು ಫ್ರೈಡೇ, 2 ಅಂತ ಉಳ್ಕೊಂಡ್ರೆ ಟ್ಯೂಸ್ಡೇ ಅಂತ ಹೇಳಿ. ಕ್ಲಿಯರಾ? ನೆಕ್ಸ್ಟು ಮಂತ್ಸಿಗೂ ಅಷ್ಟೇ ಕೆಲವೊಂದು ನಂಬರ್ಸ್ನ ಕೊಟ್ಕೊಂಡಿದ್ದೀವಿ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಅಂತ ಹೇಳಿ. ಜಾನ್ವರಿಗೆ 0, ಫೆಬ್ರವರಿಗೆ 3, ಮಾರ್ಚ್ಗೆ 3, ಏಪ್ರಿಲ್ಗೆ 6, ಮೇಗೆ 1, ಜೂನ್ಗೆ 4, ಜುಲೈಗೆ 6, ಆಗಸ್ಟ್ಗೆ 2, ಸೆಪ್ಟೆಂಬರ್ಗೆ 5, ಅಕ್ಟೋಬರ್ಗೆ 0, ನವೆಂಬರ್ಗೆ 3 ಮತ್ತು ಡಿಸೆಂಬರ್ಗೆ 5. ಇದನ್ನು ಈಸಿಯಾಗಿ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದರೆ, 3 ಮಂತ್ಸನ್ನು ಡಿವೈಡ್ ಮಾಡಿಕೊಡ್ರಪ್ಪ. ಜಾನ್ವರಿಯಿಂದ ಮಾರ್ಚ್ ತನಕ ಅಂದರೆ ಎಷ್ಟು ಬರುತ್ತೆ? 033. ನೆಕ್ಸ್ಟು ಅಕ್ಟೋಬರಿಂದ ಡಿಸೆಂಬರ್ ತನಕ ಆ ಮಂತ್ಸನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಯಾಕಂತ ಹೇಳಿದ್ರೆ ಅಲ್ಲಿ 033 ಬಂದಿತ್ತು, ಇಲ್ಲಿಗೆ 2 ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ, 035 ಬಂದಿರುತ್ತೆ. ಕ್ಲಿಯರಾ? ನೆಕ್ಸ್ಟು ಮಿಡಲ್ ತಗೊಳ್ಳಿ. ಏಪ್ರಿಲ್ ಟು ಜೂನ್ ಅಂತ ಹೇಳಿದರೆ 614. ನೆಕ್ಸ್ಟು ಜುಲೈಯಿಂದ ಸೆಪ್ಟೆಂಬರ್ ಅಂತ ಹೇಳಿದರೆ 625. ಈ ರೀತಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. ನೆಕ್ಸ್ಟು ಇಯರ್ಸಲ್ಲಿ 1600ಇಂದ 1699ಗೆ 6 ಅಂತ ಕೊಟ್ಕೊಂಡಿದ್ದೀವಿ. ಇದೇನು ಅಂತ ಹೇಳಿದ್ರೆ, ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ 1686ಅಲ್ಲಿ ಯಾವುದೋ ಒಂದು ಡೇಟ್ ಕೊಟ್ಬಿಟ್ಟು ಇದು ಯಾವ ಡೇ ಬಂದಿತ್ತು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, 1686 ಅಂತ ಹೇಳಿದ್ರೆ ಇನ್ ಬಿಟ್ವೀನ್ 1600 to 1699 ಬರುತ್ತಲ್ವ ಇಯರು, ಅದಕ್ಕೆ 6 ಅಂತ ಕೊಟ್ಕೋತೀವಿ. ಆಯಿತಾ? ನೆಕ್ಸ್ಟು 1700ಇಂದ 1099ಗೆ 799ಗೆ 4 ಕೊಟ್ಕೊಂಡಿದ್ದೀವಿ. 1800ಇಂದ 1899ಗೆ 2 ಕೊಟ್ಕೊಂಡಿದ್ದೀವಿ. 1900ಇಂದ 1099ಗೆ 0 ಕೊಟ್ಕೊಂಡಿದ್ದೀವಿ. 2000ಇಂದ 2099ಗೆ 6 ಕೊಟ್ಕೊಂಡಿದ್ದೀವಿ. ನಿಮಗೆ 642 ನೆನಪಿದ್ದಿಲ್ಲ ಅಂದರೂ ಪರವಾಗಿಲ್ಲ. 1600ಇಂದ 1999ಗೆ 0 ಮತ್ತು 2000ಇಂದ 2099ಗೆ 6 ಇವೆರಡಂತೂ ನೆನಪಿರಲೇಬೇಕು. ಯಾಕಂತ ಹೇಳಿದರೆ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸು ಇನ್ ಬಿಟ್ವೀನ್ ಈ 2 ಇಯರ್ಸಲ್ಲೇ ಕೇಳುತ್ತದ್ದು. ಕ್ಲಿಯರಾ? ನೆಕ್ಸ್ಟು ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್, ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ 25th July 1991? 25th July 1991ನಲ್ಲಿ
ಯಾವ ಡೇ ಬಂದಿತ್ತು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕಂತೆ. ಇವಾಗ ಅಕೌಂಟ್ಸಲ್ಲಿ ನಾವೆಲ್ಲ ಮಾಡಬೇಕಿದ್ರೆ ಕೆಲವೊಂದು ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ 5 ಸ್ಟೆಪ್ಸ್ ಇದೆ. ಆ 5 ಸ್ಟೆಪ್ಸು ಗೊತ್ತಿರಬೇಕು ನಿಮಗೆ. ಏನಪ್ಪ 5 ಸ್ಟೆಪ್ಸ್ ಅಂತ ಹೇಳಿದರೆ, ಫಸ್ಟು ಲಾಸ್ಟು 2 ಡಿಜಿಟ್ನ ತೊಗೋಬೇಕು. ಯಾವ 2 ಡಿಜಿಟ್ಟು? ಯಾವ ಇಯರ್ ಕೊಟ್ಟಿರ್ತಾರಲ್ವ ಆ ಇಯರಲ್ಲಿ 2 ಲಾಸ್ಟ್ 2 ಡಿಜಿಟ್. ನೆಕ್ಸ್ಟು ಅದನ್ನು ಏನು ತೊಗೊಂಡಿರ್ತೀರಲ್ವ 2 ಡಿಜಿಟ್ಸು, ಅದನ್ನು 4ಇಂದ ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಅವರು ಒಂದು ಡೇಟ್ ಕೊಟ್ಟಿರ್ತಾರಲ್ವ, ಆ ಡೇಟನ್ನು ತೊಗೋಬೇಕು. ನೆಕ್ಸ್ಟು ಮಂತ್ ಕೊಟ್ಟಿರ್ತಾರೆ, ಈ ಮಂತನ್ನು ತೊಗೋಬಾರ್ದು, ಬದಲಾಗಿ ನಾವಿಲ್ಲಿ ಕೋಡ್ ವರ್ಡ್ ಮಾಡ್ಕೊಂಡಿರೋ ತೋರಿಸ್ತಾ ಅಲ್ವಾ, ಅದನ್ನು ತೊಗೋಬೇಕು. ನೆಕ್ಸ್ಟು ಇಯರು ಅಷ್ಟೇ, ಇಯರಲ್ಲಿ ನಾವು ಕೋಡ್ ವರ್ಡ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಕೋಡ್ ವರ್ಡನ್ನು ತೊಗೋಬೇಕು. ಸೊ ಈ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬನ್ನಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ತೊಗೋತೀವಿ? ಲಾಸ್ಟ್ 2 ಡಿಜಿಟ್ಸ್ ತೊಗೋತೀವಿ ಅಂತ ಹೇಳಿದೆ ಅಲ್ವಾ. 1991 ಕೊಟ್ಟಿದ್ದಾರೆ. 1991ನಲ್ಲಿ ಯಾವ್ದು ತೊಗೋಬೇಕು? ಲಾಸ್ಟ್ 2 ಡಿಜಿಟ್ಸ್ ಅಂತ ಹೇಳಿದ್ರೆ 91 ತೊಗೊಂಡ್ವಿ. ನೆಕ್ಸ್ಟು ಅದನ್ನು ಎಷ್ಟರಿಂದ ಡಿವೈಡ್ ಮಾಡಬೇಕು? 4ಇಂದ ಡಿವೈಡ್ ಮಾಡಬೇಕು. 91ಅನ್ನು 4ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 22.75 ಬರುತ್ತೆ. ಬಟ್ ನಾವು 22.75 ತೊಗೋಬಾರ್ದು, ಬರೀ 22 ಮಾತ್ರ. ಪಾಯಿಂಟ್ಗಿಂತ ಮುಂದೆ ಯಾವ ಡಿಜಿಟ್ಸ್ ಇರುತ್ತಲ್ವ ಅದನ್ನು ಮಾತ್ರ ತೊಗೋಬೇಕು, ಪಾಯಿಂಟ್ ಬಿಟ್ಟು. ಕ್ಲಿಯರಾ? ನೆಕ್ಸ್ಟು ಟೇಕ್ ದ ಡೇಟ್ ಎಷ್ಟು ಕೊಟ್ಟಿದ್ದಾರೆ? 25th ಕೊಟ್ಟಿದ್ದಾರೆ, 25th ತೊಗೊಂಡ್ವಿ. ನೆಕ್ಸ್ಟು ನಂಬರ್ ಆಫ್ ದ ಮಂತ್ ಅಂತ ಹೇಳಿದರೆ ಯಾವ ಮಂತ್ ಕೊಟ್ಟಿದ್ದಾರೆ? ಇಲ್ಲಿ ಜುಲೈ ಕೊಟ್ಟಿದ್ದಾರಲ್ವ. ನೋಡಿ, ಇಲ್ಲಿ ನಾವು ಕೋಡ್ ವರ್ಡ್ ಮಾಡ್ಕೊಂಡಿದ್ದೀವಲ್ಲ, ಜುಲೈಗೆ ಎಷ್ಟು ನಂಬರ್ ಕೊಟ್ಕೊಂಡಿದ್ದೀವಿ? 4 ಕೊಟ್ಕೊಂಡಿದ್ದೀವಿ. ಸಾರಿ, ಜುಲೈ ಅಲ್ಲ, ಜುಲೈಗೆ ಎಷ್ಟು ಕೊಟ್ಕೊಂಡಿದ್ದೀವಿ? 6 ಕೊಟ್ಕೊಂಡಿದ್ದೀವಿ. 6ಅನ್ನು ಆ್ಯಡ್ ಮಾಡ್ಕೊಳ್ಳಿ, 6ಅನ್ನು ತೊಗೊಳ್ಳಿ. ನೆಕ್ಸ್ಟು ನಂಬರ್ ಆಫ್ ದ ಇಯರ್ 1991 ಕೊಟ್ಟಿದ್ದಾರೆ. 1991 ಅಂತ ಹೇಳಿದ್ರೆ 1900ಇಂದ 1999 ಆ ಇನ್ ಬಿಟ್ವೀನ್ ಇದರಲ್ಲಿ ಬರುತ್ತಲ್ವ. ಸೊ ಅದಕ್ಕೆ ಎಷ್ಟು ಕೊಟ್ಕೊಂಡಿದ್ದೀವಿ? 0 ಕೊಟ್ಕೊಂಡಿದ್ದೀವಿ, ಅದಕ್ಕೆ ಇಲ್ಲಿ 0 ತೊಗೊಂಡಿದ್ದೀನಿ. ನೆಕ್ಸ್ಟು ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 144 ಬರುತ್ತೆ. ಇಷ್ಟು ಮಾತ್ರ ಇವತ್ತು ಹೊಸ್ದಾಗಿ ಕಲಿಯೋದು ನೀವು. ನೆಕ್ಸ್ಟು ಲಾಸ್ಟ್ ಕ್ಲಾಸಲ್ಲಿ ಕಲಿಸಿದ್ರೆ ಅಲ್ವಾ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ನೆಕ್ಸ್ಟು ಇದನ್ನು 7ಇಂದ ಡಿವೈಡ್ ಮಾಡಬೇಕು. 144ಅನ್ನು 7ಇಂದ ಡಿವೈಡ್ ಮಾಡಿದ್ರೆ 7 2s 14, 140 ಆಗುತ್ತೆ. ಅಂದರೆ ಇನ್ನೊಂದು 0 ಹಾಕೋತೀವಿ, 140. ಅಂದರೆ 7ಇಂದ 20 ಟೈಮ್ಸ್ ಅಂತ ಹೇಳಿದ್ರೆ 140 ಹೋಗುತ್ತೆ. ರಿಮೈಂಡರ್ 4 ಉಳ್ಕೊಳ್ಳುತ್ತೆ. 4ಅನ್ನು ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಸೊ 4ಅನ್ನು ಹಾಗೆ ಇಟ್ಕೊಳ್ಳಿ. ಸೊ ರಿಮೈಂಡರ್ ಎಷ್ಟು ಉಳ್ಕೊಂತು? 4 ಉಳ್ಕೊಂತಲ್ವ. ಈ 4 ಇಟ್ಕೊಂಡೆ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡೋಂಥದ್ದು. ಈ 4 ಅನ್ನೋದು ಯಾವ ಡೇ ಬಂದಿದೆ ನೋಡಿ? 4 ಅನ್ನೋದಕ್ಕೆ ಯಾವ ಡೇ ಕೊಟ್ಕೊಂಡಿದ್ದೀವಿ? ಥರ್ಸ್ಡೇ ಕೊಟ್ಕೊಂಡಿದ್ದೀವಿ. ಸೊ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ ಥರ್ಸ್ಡೇ. 25th ಜುಲೈ 1991ನಲ್ಲಿ ಯಾವ ಡೇ ಆಗಿತ್ತು ಅಂತ ಹೇಳಿದ್ರೆ ಥರ್ಸ್ಡೇ ಆಗಿತ್ತು. ಕ್ಲಿಯರಾ? ನೆಕ್ಸ್ಟು ಇದೇ ಥರದ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್. 29th Jan 1997ನಲ್ಲಿ ಯಾವ ಡೇ ಇತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್. ಈ ಥರ ಕೇಳಿದ್ರೆ 5 ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕು. ಫಸ್ಟು ಲಾಸ್ಟು 2 ಡಿಜಿಟ್ಸ್ ಆಫ್ ದಿ ಇಯರ್ ತೊಗೋತೀವಿ. ಎಷ್ಟು ಕೊಟ್ಟಿದ್ದಾರೆ? 1997 ಕೊಟ್ಟಿದ್ದಾರೆ. ಎಷ್ಟು ತೊಗೋಬೇಕು? 97 ತೊಗೋಬೇಕು. ನೆಕ್ಸ್ಟು ಅದನ್ನು ಎಷ್ಟರಿಂದ ಡಿವೈಡ್ ಮಾಡಬೇಕು? 4ಇಂದ ಡಿವೈಡ್ ಮಾಡಬೇಕು. 97ಅನ್ನು 4ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 24.25 ಬರುತ್ತೆ. ಎಷ್ಟು ಮಾತ್ರ ತೊಗೋಬೇಕು ನಾನಿಲ್ಲಿ? 24 ಮಾತ್ರ ತೊಗೋಬೇಕು. ಇಟ್ ಮೀನ್ಸ್ ಅದು ಪಾಯಿಂಟ್ ಯಾಕೆ ಗೊತ್ತಾ ಬರ್ತಿರೋದು? ಇದು ಲೀಪ್ ಇಯರ್ ಅಲ್ಲ, ಅದಕ್ಕೆ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಲೀಪ್ ಇಯರ್ ಇದ್ದಿದ್ದರೆ ಎಕ್ಸಾಕ್ಟ್ 24 ಬರ್ತಾಯಿತ್ತು, ಅಥವಾ 23, 22 ಹಾಗೆ ಬರ್ತಾಯಿತ್ತು. ಲೀಪ್ ಇಯರ್ ಇಲ್ಲ ಅಂತ ಹೇಳಿದಾಗ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು ಡೇಟನ್ನು ತೊಗೋಬೇಕು. ಡೇಟ್ ಎಷ್ಟು ಕೊಟ್ಟಿದ್ದಾರೆ? 29 ಕೊಟ್ಟಿದ್ದಾರೆ, ತೊಗೊಂಡ್ವಿ. ನೆಕ್ಸ್ಟು ನಂಬರ್ ಆಫ್ ದ ಮಂತ್ ಯಾವ್ದು ಕೊಟ್ಟಿದ್ದಾರೆ? ಜಾನ್ ಕೊಟ್ಟಿದ್ದಾರೆ. ಜಾನ್ ಅಂತ ಹೇಳಿದರೆ ಎಷ್ಟು ಏನು ಕೋಡ್ ಕೊಟ್ಕೊಂಡಿದ್ದೀವಿ? 0. ಸೊ 0 ತೊಗೊಂಡ್ವಿ. ನಂಬರ್ ಆಫ್ ದ ಇಯರ್ 1997 ಅಂತ ಹೇಳಿದ್ರೆ 1900ಇಂದ 1999 ಬಂದಿರುತ್ತೆ. ಅದಕ್ಕೆ ಎಷ್ಟಿದೆ? 0 ಇದೆ. ಸೊ ಹಾಗಾಗಿ 0 ತೊಗೊಂಡೆ. ನೆಕ್ಸ್ಟು ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. 150 ಬಂತು. ಈ 150ನ 7ಇಂದ ಡಿವೈಡ್ ಮಾಡಿ. 7ಇಂದ 150 ಕಂಪ್ಲೀಟಾಗಿ ಡಿವೈಡ್ ಆಗೋಲ್ಲ. 721 ಅಂತ ಹೇಳಿದ್ರೆ 147 ಆಗುತ್ತೆ. ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತಪ್ಪ ಅಂತ ಹೇಳಿದ್ರೆ 3 ಉಳ್ಕೊಳ್ಳುತ್ತೆ. 3 ಅಂತ ಹೇಳಿದ್ರೆ ಯಾವ ಡೇ ಬರುತ್ತೆ ನೋಡಿ? ಸಂಡೇ ಅಂದರೆ 0, ಮಂಡೇ ಅಂತ ಹೇಳಿದರೆ 1, ಟ್ಯೂಸ್ಡೇ ಅಂತ ಹೇಳಿದರೆ 2,
ವೆಡ್ನೆಸ್ಡೇ ಅಂತ ಹೇಳಿದರೆ 3. ಸೊ ಇಲ್ಲಿ ನಮಗೆ ರಿಮೈಂಡರ್ 3ನೇ ಉಳ್ಕೊಂಡಿರೋದ್ರಿಂದ ಆನ್ಸರ್ ಏನಾಗಿರುತ್ತಪ್ಪ ಅಂತ ಹೇಳಿದರೆ ವೆನ್ಸ್ಡೇ ಆಗಿರುತ್ತೆ. 29th January 1997 ಯಾವ ಡೇ ಆಗಿತ್ತಪ್ಪ ಅಂತ ಹೇಳಿದರೆ ವೆನ್ಸ್ಡೇ ಆಗಿತ್ತು. ಕ್ಲಿಯರಾ? ನೆಕ್ಸ್ಟ್ ಕ್ವೆಶನ್ ನಂಬರ್ 3 ಅದೇ ಥರ ತೊಗೊಂಡಿದ್ದೀನಿ. 29th February 2016 ಇದೇನು ಒಂದೇ ಥರ ತೊಗೊಂಡಿದ್ದೀನಿ ಅಂದ್ಕೋಬೇಡಿ, ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನು ನೋಡ್ಕೋಬೇಕಪ್ಪ ಅಂತ ಹೇಳಿದರೆ 29th February 2016 ಕೊಟ್ಟಿದ್ದಾರೆ. ಅಂದರೆ ಇದೇನು 29th February ಬಂದಿದೆ ಅಂತ ಹೇಳಿದ್ರೆ ಲೀಪ್ ಇಯರ್ ಅಂತ ಹೇಳಿ ಅರ್ಥ. ಇನ್ನೊಂದು 2016 ಕೊಟ್ಟಿದ್ದಾರೆ ಅಂದ್ರೂ ಅದು ಕೂಡ ಲೀಪ್ ಇಯರೇ. ಆಮೇಲೆ ಲೀಪ್ ಇಯರ್ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸಿಂಪಲ್, ಏನು ಇಯರ್ ಕೊಟ್ಟಿರ್ತಾರಲ್ವ ಅದನ್ನು 4ಇಂದ ಡಿವೈಡ್ ಮಾಡಿ, ಆ 4ಇಂದ ಡಿವೈಡ್ ಮಾಡಿದಾಗ ಎಕ್ಸಾಕ್ಟಾಗಿ ಡಿವೈಡ್ ಆದರೆ ಅದು ಯಾವುದೇ ರೀತಿ ರಿಮೈಂಡರ್ ಉಳ್ಕೊಳ್ದಿರ ಅದನ್ನು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಲೀಪ್ ಇಯರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮತ್ತು ಇಲ್ಲಿ 29th February ಕೊಟ್ಟಿದ್ದಾರೆ, ನಿಮಗೆ ಈಸಿಯಾಗಿ ಗೊತ್ತಾಗೋಗುತ್ತೆ ಇದು ಲೀಪ್ ಇಯರ್ ಅಂತ ಹೇಳಿ. ನೆಕ್ಸ್ಟು ಲಾಸ್ಟ್ 2 ಡಿಜಿಟ್ಸ್ ಆಫ್ ದಿ ಇಯರ್ ತೊಗೋತೀವಿ. ಯಾವ ಇಯರ್ ಕೊಟ್ಟಿದ್ದಾರೆ? 2016 ಕೊಟ್ಟಿದ್ದಾರೆ. ಅದರಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಅಂತ ಹೇಳಿದರೆ 16 ತೊಗೋಬೇಕು. ತೊಗೊಂಡ್ವಿ, ಅದನ್ನು 4ಇಂದ ಡಿವೈಡ್ ಮಾಡಬೇಕು. 4ಇಂದ ಎಷ್ಟು ಟೈಮ್ಸ್ ಹೋಗುತ್ತೆ? 16 4 ಟೈಮ್ಸ್ ಹೋಗುತ್ತೆ. 4 4s 16, ಸೊ 4 ಟೈಮ್ಸ್ ಹೋಗುತ್ತೆ. ನೆಕ್ಸ್ಟು ಡೇಟನ್ನು ತೊಗೋಬೇಕು. ಡೇಟ್ ಎಷ್ಟು ಕೊಟ್ಟಿದ್ದಾರೆ? 29 ಕೊಟ್ಟಿದ್ದಾರೆ, ತೊಗೊಂಡ್ವಿ. ನೆಕ್ಸ್ಟು ನಂಬರ್ ಆಫ್ ದ ಮಂತ್, ಲಾಸ್ಟ್ ಪ್ರೀವಿಯಸ್ ಇದರಲ್ಲಿ ನೋಡ್ಕೊಳ್ಳಿ ಎಷ್ಟು ಕೊಟ್ಟಿದ್ದೀವಿ ಮಂತಿಗೆ. ಫೆಬ್ರವರಿ ಅಂತ ಹೇಳಿದರೆ 3 ಕೊಟ್ಟಿದ್ದೀವಿ, ಸೊ 3ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಂಬರ್ ಆಫ್ ದ ಇಯರ್ 2016 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2000ಇಂದ 2099ಗೆ ಎಷ್ಟು ಕೊಟ್ಕೊಂಡಿದ್ದೀವಿ? 6 ನಂಬರ್ ಕೊಟ್ಕೊಂಡಿದ್ದೀವಿ, ಸೊ 6 ತೊಗೊಂಡಿದ್ದೀರಿ. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 58 ಬಂತು. ಇವಾಗ ಈ 58 7ಇಂದ ಡಿವೈಡ್ ಮಾಡಿ. 7ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 7 8s 56 ಆಗುತ್ತೆ. ಸೊ ರಿಮೈಂಡರ್ ಎಷ್ಟು ಉಳ್ಕೊಂತು? 2 ಉಳ್ಕೊಂತು. ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ 2 ಅಂತ ಹೇಳಿದ ತಕ್ಷಣ ಏನು ಅನ್ಕೊಬಿಡ್ತಾಯಿದ್ರಿ? 2 ಅಂತ ಹೇಳಿದ್ರೆ ಯಾವ ಡೇ ಬಂದಿರ್ತಾಯಿತ್ತು? ಟ್ಯೂಸ್ಡೇ ಬಂದಿರ್ತಾಯಿತ್ತು. ಬಟ್ ಇದರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇದು ಲೀಪ್ ಇಯರ್ ಕೊಟ್ಟಿರೋದ್ರಿಂದ 1 ಡೇನ ನಾವೇನು ಮಾಡ್ಕೋಬೇಕು? ಲೆಸ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಇಲ್ಲಿ ರಿಮೈಂಡರ್ ಏನು ಉಳ್ಕೊಂಡಿರುತ್ತಲ್ವ ಅದರಿಂದ 1ಅನ್ನು ಲೆಸ್ ಮಾಡ್ಕೋಬೇಕು. 1ಅನ್ನು ಲೆಸ್ ಮಾಡಿಕೊಂಡ್ರೆ ಇನ್ನು ರಿಮೈನಿಂಗ್ ಎಷ್ಟು ಉಳ್ಕೊಳ್ಳುತ್ತೆ? 1 ಉಳ್ಕೊಳ್ಳುತ್ತೆ. 1 ಅಂತ ಹೇಳಿದ್ರೆ ಯಾವ ಡೇ? 0 ಅಂದರೆ ಸಂಡೇ, 1 ಅಂದರೆ ಮಂಡೇ. ಸೊ ಆನ್ಸರ್ ಯಾವ್ದು ಆಗುತ್ತಪ್ಪ ಅಂತ ಹೇಳಿದ್ರೆ ಮಂಡೇ. 29th February 2016 ಯಾವ ಡೇ ಆಗಿತ್ತು? ಮಂಡೇ ಆಗಿತ್ತು. ಕ್ಲಿಯರಾ? ನೆಕ್ಸ್ಟ್ 4th ಕ್ವೆಶನ್. 4th ಕ್ವೆಶನ್ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದರೆ 1st August 2006 ಯಾವ ಡೇ ಆಗಿತ್ತಪ್ಪ ಅಂತ ಹೇಳಿದರೆ ಟ್ಯೂಸ್ಡೇ ಆಗಿತ್ತಂತೆ. ಹಾಗಿದ್ರೆ ವಾಟ್ ಡೇ ಡಸ್ 1st August 2011 ಫಾಲ್ಸ್? ಹಾಗಿದ್ರೆ 1st August 2011 ಯಾವ ಡೇ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರಾ? ಇದನ್ನು ಸೊಲ್ಯೂಷನ್ ಮಾಡೋದು ಈ ರೀತಿ ಕೊಟ್ಟರೆ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ನಾನು ನಿಮಗೆ ಫಸ್ಟ್ ಸ್ಲೈಡಲ್ಲೇ ಹೇಳಿದೆ ಆಡ್ ಡೇ ಯಾವಾಗ ಬರುತ್ತೆ, 1 ಆಡ್ ಡೇ ಯಾವಾಗ ಬರುತ್ತೆ, 2 ಆಡ್ ಡೇಸ್ ಯಾವಾಗ ಬರುತ್ತೆ ಅಂತ ಹೇಳಿ. ನಾರ್ಮಲ್ ಇಯರ್ ಆದರೆ 1 ಆಡ್ ಡೇ ಬಂದಿರುತ್ತೆ, ಲೀಪ್ ಇಯರ್ ಆದರೆ 2 ಆಡ್ ಡೇಸ್ ಬಂದಿರುತ್ತೆ. ಕ್ಲಿಯರಾ? ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. 2006 ಕೊಟ್ಟಿದ್ದಾರೆ, 1st August 2006 ಕೊಟ್ಟಿದ್ದಾರೆ, ಸೊ 7ಇಂದ ತೊಗೋಬೇಕು. 2007 ಅನ್ನೋದು ಲೀಪ್ ಇಯರ ನಾರ್ಮಲ್ ಇಯರ? ಇದು ಹೆಂಗೆ ಗೊತ್ತಾಗುತ್ತೆ? 2007 ಅನ್ನೋದನ್ನು 4ಇಂದ ಡಿವೈಡ್ ಮಾಡಿ, ಯಾವುದೇ ರಿಮೈಂಡರ್ ಉಳ್ಕೊಳ್ತಿರೋ ಡಿವೈಡ್ ಆದರೆ ಅದು ಲೀಪ್ ಇಯರು, ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಇಯರು. ಇದು ಡಿವೈಡ್ ಆಗಲ್ಲ, ಸೊ ಹಾಗಾಗಿ ನಾರ್ಮಲ್ ಇಯರ್. ನಾರ್ಮಲ್ ಇಯರಲ್ಲಿ ಎಷ್ಟು ಆಡ್ ಡೇ ಇರುತ್ತೆ? 1 ಆಡ್ ಡೇ ಇರುತ್ತೆ. 2008 ಅನ್ನೋದು ಲೀಪ್ ಇಯರು, ಸೊ ಹಾಗಾಗಿ ಅದರಲ್ಲಿ ಎಷ್ಟು ಆಡ್ ಡೇಸ್ ಬಂದಿರುತ್ತೆ? 2 ಆಡ್ ಡೇಸ್ ಬಂದಿರುತ್ತೆ. ನೆಕ್ಸ್ಟು 9 ಅನ್ನೋದು ನಾರ್ಮಲ್ ಇಯರು, 1 ಆಡ್ ಡೇ. 2010 ಅನ್ನೋದು ನಾರ್ಮಲ್ ಇಯರು, ಸೊ ಹಾಗಾಗಿ ಅದು ಕೂಡ 1 ಆಡ್ ಡೇ ಇರುತ್ತೆ. ನೆಕ್ಸ್ಟು 2011 ಅನ್ನೋದು ಆಡ್ ಡೇ, ಸೊ 2011 ಅನ್ನೋದು ನಾರ್ಮಲ್ ಇಯರು, ಸೊ ಹಾಗಾಗಿ ಅದರಲ್ಲೂ ಕೂಡ 1 ಆಡ್ ಡೇ ಇರುತ್ತೆ. ನೆಕ್ಸ್ಟು ಈ ಆಡ್ ಡೇಸ್ ಅಷ್ಟನ್ನು ಕೌಂಟ್ ಮಾಡ್ಕೊಳ್ಳಿ. ಎಷ್ಟು ಬಂತು? 3 4 5 6 ಆಡ್ ಡೇಸ್ ಬಂತು ಅಲ್ವಾ? ಇವಾಗ 1st August 2006 ಯಾವ ಡೇ ಇತ್ತು? ಟ್ಯೂಸ್ಡೇ ಇತ್ತು. ಅದಕ್ಕೆ 6 ಆಡ್ ಡೇಸ್ನ ಕೌಂಟ್ ಮಾಡ್ಕೊಳ್ಳಿ. ಟ್ಯೂಸ್ಡೇ ಆದಮೇಲೆ 6 ಆಡ್ ಡೇಸ್ನ ಕೌಂಟ್ ಮಾಡ್ಕೊಳ್ಳಿ. ಯಾವ ಡೇ ಬರುತ್ತಲ್ವಾ ಅದೇ ಆನ್ಸರ್ ಆಗಿರುತ್ತೆ. ಟ್ಯೂಸ್ಡೇ ಆದಮೇಲೆ 6 ಡೇಸ್ ಅಂತ ಹೇಳಿದ್ರೆ ಯಾವ ಡೇ ಬರುತ್ತೆ? ಮಂಡೇ ಬರುತ್ತೆ. ಅದೇ 7 ಡೇಸ್ ಬಂದುಬಿಟ್ಟಿದ್ರೆ
ಎವ್ರಿ 7 ಡೇಸ್ ಒನ್ಸ್ ಅದೇ ಡೇ ರಿಪೀಟ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ವಲ್ವೇ. ಸೊ ಆನ್ಸರ್ ಏನಾಗ್ತಿತ್ತು, ಟ್ಯೂಸ್ಡೇನೇ ಆಗ್ತಾಯಿತ್ತು. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟು, ಇಫ್ Jan 4, 2016 falls on Monday, what day of the week does Jan 4, 2017 ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಏನಪ್ಪ ಅಂತ ಹೇಳಿದರೆ, January 4th 2016 ಮಂಡೇ ಬಂದಿತ್ತಂತೆ. ಹಾಗಿದ್ದರೆ January 4th 2017 ಯಾವ ಡೇ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಇದು ಸ್ಟಾರ್ಟ್ ಆಗಿರೋದು ಜಾನ್ವರಿ, ಅಂದರೆ ಇನ್ನು ಫೆಬ್ರವರಿ ಬಂದಿಲ್ಲ. ಕ್ಲಿಯರಾ? 2016 ಅನ್ನೋದು ನಾರ್ಮಲ್ ಇಯರ್, ಲೀಪ್ ಇಯರ್ ಅದೊಂದು ನೆನಪಿರಬೇಕು ನಿಮಗೆ. ಸೊ ಲೀಪ್ ಇಯರ್ ಅಂತ ಹೇಳಿದ್ರೆ 2 ಡೇಸ್ನ ಆ್ಯಡ್ ಮಾಡ್ಕೋಬೇಕು. 2017 ಯಾಕೆ ತಗೊಳ್ಳಲ್ಲ ಅಂತ ಹೇಳಿದರೆ, 2017 ಇಟ್ಸ್ ದ ಬಿಗಿನಿಂಗ್ ಆಗ್ತಾ ಇರೋದು, ನಾವಿನ್ನೂ ಎಂಡಿಗೆ ಹೋಗಿಲ್ಲ. ಸೊ ಹಾಗಾಗಿ 17 ಕೌಂಟ್ ಮಾಡ್ಕೊಳ್ಳೋ ಹಾಗಿಲ್ಲ, 16 ಮಾತ್ರ ಕೌಂಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? 2016 January 4th ಮಂಡೇ ಇದೆ. ಸೊ 2016ಇಂದ 17ಗೆ ಆಡ್ ಡೇಸ್, ಅದು ಲೀಪ್ ಇಯರ್ ಆಗಿರೋದ್ರಿಂದ ಎಷ್ಟು ಬರುತ್ತೆ, 2 ಆಡ್ ಡೇಸ್ ಬರುತ್ತೆ. 2 ಡೇಸ್ನ ಆ್ಯಡ್ ಮಾಡ್ಕೊಳ್ಳಿ ಮಂಡೇಗೆ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ. 2 ಡೇಸ್ನ ಆ್ಯಡ್ ಮಾಡಿಕೊಂಡ್ರೆ ಆನ್ಸರ್ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ವೆನ್ಸ್ಡೇ ಆಗಿರುತ್ತೆ. ಅರ್ಥ ಆಯಿತಾ? ಇದು ಅರ್ಥ ಆಗಿದ್ದರೆ ಈ ಡೇಟ್ಸ್ಗಳನ್ನ ಚೇಂಜ್ ಮಾಡಿ ನೀವೇ ಪ್ರಾಬ್ಲಮ್ಸ್ನ ಹಾಕ್ಕೊಂಡು ಸೊಲ್ಯೂಷನ್ ಮಾಡಿ. ಆಯಿತಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.